ಇವರ ಹೆಸರು ಭಾಗಮ್ಮ. ಇವರಿಗೆ ಸೊಂಟ ನೋವು, ಮೈಕೈ ನೋವು. ಎಷ್ಟು ಸಮಯದಿಂದ? ಸೊಂಟ ನೋವಾಗಿ 5 ವರ್ಷ ಆಯ್ತು. ನಾವು ದವಾಖಾನೆ ತೋರ್ಸಂದ್ರು ಗುಳಿಗೆ ನುಂಗಿದ್ರು ಏನು ಸಂಬಂಧ ಆಗ್ತಾ ಇಲ್ಲ. ಏನು ಗುಣ ಆಗ್ತಾ ಇಲ್ಲ? ಏನು ಇಲ್ಲ. ಈಗ ಬಗ್ಲಿಕ್ಕೆಲ್ಲ ಆಗ್ತಾ ಇಲ್ಲ. ಎಲ್ಲ ಹೊಟ್ಟೆ ನರ ಜಗ್ತಾವು. ಎಲ್ಲಿಂದ ಬಂದಿರಿ ನೀವು? ಅದು ಬಿಜಾಪುರ. ಈಗ ತುಂಬಾ ನೋವಿದೆಯಾ? ಇದು ಎಲ್ಲ ನರಗಳು ಜಗ್ತಾವ. ಇಲ್ಲಿ ಬೆನ್ನ ನರ ಬಗ್ಗಕ್ಕಾಗಂಗಿಲ್ಲ. ಯೇಸು ಗುಣ ಮಾಡ್ತಾರೆ. ಆಯ್ತಾ? ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ಅಕ್ಕನವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇವ್ರನ್ನ ಮುಟ್ಟಬೇಕೆಂಬ ಕರ್ತನೆ ಕೇಳ್ಕೊಳ್ತೇನೆ. ಸುಮಾರು 5 ವರ್ಷಗಳಿಂದ ಅವರು ಅನುಭವಿಸುವಂತ ಈ ಸೊಂಟದ ನೋವಿನಿಂದಲೂ ಹೊಟ್ಟೆ ನೋವಿನಿಂದಲೂ ಪೂರ್ಣವಾದ ಸೌಖ್ಯವನ್ನು ಅವರಿಗೆ ದಯಪಾಲಿಸಬೇಕಾಗಿ ಕೇಳ್ಕೊಳ್ತೇನೆ. ಪವಿತ್ರಾತ್ಮ ದೇವರನ್ನು ಮುಟ್ಟು ದೇವರಿಗೆ ಸಂಬಂಧ ಪಡೆದಿರುವಂತ ಯಾವುದಾದ್ರೂ ಅವರ ಶರೀರದಲ್ಲಿ ಸೇರ್ಕೊಂಡಿರುವುದಾದ್ರೆ ಅದನ್ನು ಈಗ ಅವರ ಶರೀರದಿಂದ ನಜರೇತಿನ ಯೇಸು ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ. ಔಟ್ ಇನ್ ನೇಮ್ ಆಫ್ ಜೀಸಸ್. ಸೊಂಟನಿಗೆ ಅಪ್ಪಣೆ ಕೊಡ್ತೇನೆ, ಹೊಟ್ಟೆನಿಗೆ ಅಪ್ಪಣೆ ಕೊಡ್ತೇನೆ. ಬಿಟ್ಟು ಹೋಗು. ಸೊಂಟದ ಮತ್ತು ಹೊಟ್ಟೆಯ ಮೇಲಿರುವ ಸೈತನ ಹಿಡಿತದ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ. ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. 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 ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ಯೇಸುವಿನ ಬಾಸುಂಡಗಳ ಮೂಲಕ ಸಹೋದರಿ ಗುಣವಾಯಿತು. ಯೇಸುವಿನ ಬಾಸುಂಡ ಸಹೋದರಿ ಗುಣವಾಯಿತು. ಯೇಸುವಿನ ಬಾಸುಂಡ ಸಹೋದರಿ ಗುಣವಾಯಿತು. ಯೇಸುವಿನ ಬಾಸುಂಡಗಳ ಮೂಲಕ ಸಹೋದರಿ ಗುಣವಾಯಿತು. ಫ್ರೀ ಆಗಲಿ ಯೇಸು ನಮ್ಮದು. ಈಗ ನೋಡಿ ಹೋಯ್ತಲ್ಲ? ಓಕೆ, ಹೇಳಿ. ಯೇಸುವೇ, ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸೌಖ್ಯ ಬಿಟ್ಟದಕ್ಕಾಗಿ ಸ್ತೋತ್ರ.